ಮತ್ತು ಇವತ್ತು ಬೆಳಗ್ಗೆ ಎದ್ದೇಳಿದೆ. ಮತ್ತು ಎದ್ದೇಳ್ಬಿಟ್ಟು ಮೇಲೆಗೆ ಹೋದೆ ತೋಟದಕ್ಕೆ. ತೋಟದಕ್ಕೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಮತ್ತು ಈ ಫೋಟೋನ ಎಡಿಟ್ ಮಾಡಿದೆ ಅಲ್ಲಿ ಕೂತ್ಕೊಂಡು. ಅದೇ ಟೈಮ್ ಬೆಳಗ್ಗೆ 6 ಗಂಟೆ ಆಗಿತ್ತು. ಯಾರೂ ಇದ್ದಿರಲಿಲ್ಲ. ಅಷ್ಟೊತ್ತಿಗೆ ತೋಟಕ್ಕೆ ಹೊರಟೆ. ತೋಟದಲ್ಲಿ ಏನು ಕೆಲಸ ಅಂದ್ರಪ್ಪ, ಗೊಬ್ಬರ ಚೆಲ್ಲೋದಿತ್ತು. ಗೊಬ್ಬರ ಚೆಲ್ಬಿಟ್ಟು ಮತ್ತು ಪೇಪರ್ ಹಾಕೋದು ಸ್ವಲ್ಪ ಇತ್ತು. ಆ ಪೇಪರ್ ಹಾಕೋದು ಒಂದು 7 ಸಾಲು ಮಿಕ್ಕಿತ್ತು. ಇದು ಹಾಕಿಬಿಟ್ಟು ಮತ್ತೆ ಗೊಬ್ಬರ ಚೆಲ್ಲಕ್ಕೆ ಹೋದ್ವಿ. ಸನ್ರೈಸಸ್ ಮಾತ್ರ ಸಖತ್ತಾಗಿತ್ತು. ಮತ್ತು ಆ ಕೆಲಸ ಆದಮೇಲೆ ಇಲ್ಲಿ ಮಾವಿನ ತೋಪಲ್ಲಿ ನಮ್ಮ ಮಾವಿನ ತೋಪ ಎಲ್ಲ ಕಿತ್ತಾಕಿದ್ರು. ಆ ಕಿತ್ತಾಕಿದ್ದು ಇದೆಲ್ಲ ಕೊಂಬೆ ಎಲ್ಲ ಇರ್ತಾವಲ್ಲ, ಅವೆಲ್ಲ ಹಾಕಿ ಬೆಂಕಿ ಆಣಿಸ್ಬೇಕಾಯ್ತು. ಬಿಸಿಲಾಯಿತು. ಬಿಸಿಲಾದ್ಮೇಲೆ ನೇರಳೆ ಗಿಡ ಕೆಳಗಡೆ ಬಂದ್ವಿ. ಮತ್ತು ಅಲ್ಲೇ ಸ್ವಲ್ಪ ಮಾವಿನಕಾಯಿ ಇತ್ತು, ಅದನ್ನ ವೀಡಿಯೋ ತಗೊಂಡೆ. ಮತ್ತು ಚೆನ್ನಾಗಿತ್ತು ಅಲ್ಲಿ ನೇಚರೆಲ್ಲ ಪೂರ್ತಿಯಾಗಿ. ಆ ನೇಚರ್ನ ನೋಡಿ ಖುಷಿ ಆಯಿತು. ಮತ್ತು ಈ ಮಾವಿನಕಾಯಿ ಸ್ವಲ್ಪ ತಿಂದೆ. ಮತ್ತು ಬೇವಿನ ಸೊಪ್ಪು ಕಿತ್ಕೊಂಡೆ. ಇದು ಜಾತ್ರೆ, ಇದು ಹಬ್ಬ ಆಯ್ತಲ್ಲ, ಯಾವುದು ಬೇವಿನ ಸೊಪ್ಪು ಏನಕ್ಕೆ ಇಕ್ತಾರೆ ಹೇಳು? ಯುಗಾದಿ ಹಬ್ಬ. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಹೊಸ ವರ್ಷದ ಶುಭಾಶಯಗಳು. ಮತ್ತು ಎಳ್ಳು ಬೆಲ್ಲ, ಬೇವು ಬೆಲ್ಲ ತಿನ್ನಿ, ಯುಗಾದಿ ಹಬ್ಬನ ಆಚರಿಸಿ. ಮತ್ತು ಬೆಳಗ್ಗೆನೇ ಗೊಬ್ಬರ ಚೆಲ್ಲಕ್ಕೆ ಬಂದಿದ್ನಲ್ಲ, ಅದು ವಿಡಿಯೋ ಇದು. ಮತ್ತು ಇದು ನಮ್ಮೂರ ಜಾತ್ರೆ 12ಕ್ಕೆ 12/4/2025 ನಮ್ಮೂರ ಜಾತ್ರೆ ಐತೆ. ಎಲ್ಲರೂ ಬನ್ನಿ. తన పేరు చరిత్ర మర్చిపోదా. ಇವಾಗ ಊರಿನಿಂದ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಈ ಹುಡುಗಿ ಸಿಕ್ಕಿದ್ರು. ಕ್ಯೂಟಾಗಿ ಅವಳಲ್ಲ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಪಾಪು ಜೊತೆ. ಮತ್ತು ಕೋಲಾರ ಬಂತು. ಇದು ಟವರ್ ಅಂತ. ಇಲ್ಲಿ ಕೋಲಾರದಲ್ಲಿ ಸೆಂಟ್ರ್ ಬಂದ್ಬಿಟ್ಟು ಟವರ್ನಿಂದ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ, ಕೋಲಾರ ಬಸ್ ಸ್ಟ್ಯಾಂಡ್ಗೆ. ಇದು ಬೆಂಗಳೂರು ರೋಡ್ಗೆ ಹೋಗೋದು ದಾರಿ. ಮತ್ತು ಬಸ್ ಸ್ಟ್ಯಾಂಡ್ಗೆ ಹೋದೆ. ಬಂಗಾರಪೇಟೆ ಬಸ್ ಇತ್ತು, ಅಲ್ಲಿ ಹತ್ಕೊಂಡೆ. ಮತ್ತು ಬಂಗಾರಪೇಟೆಯಲ್ಲಿ ಇಳ್ಕೊಂಡು ಮತ್ತೆ ರೈಲ್ವೆ ಸ್ಟೇಷನ್ ಸುಮ್ಮನೆ ಹಿಂಗೆ ಓಡಾಡ್ಕೊಂಬರೋಣ ಅಂತ ಹೋದೆ. ಅಲ್ಲಿ ನನ್ನ ಫ್ರೆಂಡ್ಸು ಇದ್ದರು, ಹಾಸ್ಟೆಲ್ ಫ್ರೆಂಡ್ಸು ಇಬ್ಬರು ಇದ್ದರು. ಸಂಗಮೇಶು ಮತ್ತು ವೀರೇಶು ಇದ್ದರು. ಇದು ಬಂಗಾರಪೇಟೆ ಸ್ಟೇಷನ್, ಇದು ಜಂಕ್ಷನ್, ಇದು ಬೆಂಗಳೂರು ಟು ಚೆನ್ನೈ ರೈಲ್ವೆ ಸ್ಟೇಷನ್. ಮತ್ತು ಇಲ್ಲೆಲ್ಲ ಸುತ್ತಾಡಿ ಮತ್ತು ನಾವು ನಮ್ಮ ಪಾಡಿಗೆ ಹಾಸ್ಟೆಲ್ಗೆ ಹೊರಟ್ವಿ. ಅವನಿಗೆ ಏನೋ ಅರ್ಜೆಂಟಾಗಿ ಓಡ್ತಾವನೆ ಅವನು ಸಂಗಮೇಶು. ನನಗೆ ಬೈದ, ವಿಡಿಯೋ ಮಾಡಿದ್ರೆ ಸುಮ್ಮನೆ ಬೈಯಲ್ಲ, ಹಂಗೆ ಹಿಂಗೆ ಬೈಯಲ್ಲ ಅಂದ ಅವನು. ಫೈನಲಿ ರೀಚಿಂಗ್ ಟು ಹಾಸ್ಟೆಲ್. ಇವಾಗ ರೀಚ್ ಆಗ್ತಾ ಇದ್ದೀನಿ ಹಾಸ್ಟೆಲ್ಗೆ. ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಿತ್ತು. ಹಾಯ್ ಸರು.